Hello everyone, welcome to Sanmargaha classes. Let us see question number 2 of chapter friction. The least friction is observed in ಯಾವ friction ಅಲ್ಲಿ least friction ಸಿಗುತ್ತೆ, which type of friction having least friction ಅಂತ ಅವರು ಕೇಳ್ತಿದ್ದಾರೆ. ಓಕೆ, ಆಪ್ಷನ್ ಎ sliding friction. What is sliding friction? Sliding friction is nothing but this sliding friction comes to play when one object is sliding on another surface. ಅದನ್ನ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಆಪ್ಷನ್ ಬಿ ರೋಲಿಂಗ್ ಫ್ರಿಕ್ಷನ್. when one object is rolling on another substance, then it is called as rolling friction ಅಥವಾ another surface. ಅದನ್ನ ರೋಲಿಂಗ್ ಫ್ರಿಕ್ಷನ್. ರೋಲ್ ಆಗ್ತಾ ಹೋಗ್ತಿರುತ್ತೆ, ಅವಾಗ ಏನ್ ಫ್ರಿಕ್ಷನ್ ಅನ್ನ ಆಗುತ್ತಲ್ಲ, ಅದನ್ನ ರೋಲಿಂಗ್ ಫ್ರಿಕ್ಷನ್. ಓಕೆ, ಆಪ್ಷನ್ ಸಿ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ come into play when the object in rest is to be moved. ಯಾವುದೋ ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದೆ, ಅದನ್ನ ಮೂವ್ ಮಾಡಬೇಕು, ಆ ಟೈಮಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಆಪ್ಷನ್ ಡಿ ಫ್ಲೂಯಿಡ್ ಫ್ರಿಕ್ಷನ್. ದಿಸ್ ಫ್ಲೂಯಿಡ್ ಫ್ರಿಕ್ಷನ್ ಏನಿದೆ ಇನ್ ಸೈನ್ಸ್ ಗ್ಯಾಸ್ ಅಂಡ್ ಲಿಕ್ವಿಡ್ ಆರ್ ಕಾಲ್ಡ್ ಆಸ್ ಫ್ಲೂಯಿಡ್. ಅದನ್ನ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಫ್ರಿಕ್ಷನ್ ಎಕ್ಸರ್ಟೆಡ್ ಬೈ fluids are called as fluid friction. So the least friction is observed in ಯಾವುದ್ರಲ್ಲಿ ಕಡಿಮೆ ಫ್ರಿಕ್ಷನ್ ಇರುತ್ತೆ? ಆಪ್ಷನ್ ಬಿ ರೋಲಿಂಗ್ ಫ್ರಿಕ್ಷನ್. ರೋಲಿಂಗ್ ಫ್ರಿಕ್ಷನ್ ಇಸ್ ಲೆಸ್ ಅಲ್ವಾ? ಅದಕ್ಕೆ ಚೇರ್, ಈಗ ವೀಲ್ ಚೇರ್ ಮತ್ತೆ ಚೇರ್ ಯಾವ ತರ ಡಿಫ್ರೆನ್ಸ್ ಇರುತ್ತೆ? ಯಾರಿಗೆ ನಡ್ಕೊಂಡು ಹೋಗಾಗಲ್ಲ ವೀಲ್ ಚೇರ್ ಅನ್ನ ಯೂಸ್ ಮಾಡ್ತೀವಿ. ಸಾದಾ ಚೇರ್ ಅಲ್ಲಿ ಕೂರಿಸ್ಕೊಂಡು ತಳ್ಕೊಂಡು ಹೋಗ್ಬೋದಿತ್ತಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ವೀಲ್ ಚೇರ್ ಇರೋದ್ರಿಂದ, ಅದು ವೀಲ್ ಇರೋದ್ರಿಂದ ಫ್ರಿಕ್ಷನ್ ಕಡಿಮೆ ಇರುತ್ತೆ. ದರ್ ಇಸ್ ರೋಲಿಂಗ್ ಫ್ರಿಕ್ಷನ್ ವಿಚ್ ಇಸ್ ಲೆಸ್. ಸೊ ನಾವು ಈಸಿಲಿ ತಳ್ಕೊಂಡು ಹೋಗ್ಬೋದು ವೀಲ್ ಚೇರ್ ಅನ್ನ. ಸೊ ದ ಲೀಸ್ಟ್ ಫ್ರಿಕ್ಷನ್ ಈಸ್ ಅಬ್ಸರ್ವ್ಡ್ ಇನ್ ರೋಲಿಂಗ್ ಫ್ರಿಕ್ಷನ್. ಥ್ಯಾಂಕ್ ಯು.